ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಹೊಸ ನಮ್ಮ ಒಂದು ಚಾನಲಲ್ಲಿ ಪ್ರಸ್ತುತ ಹೊಸದಾಗಿ ಒಂದು ಹುಡುಗಿ ಮಾಹಿತಿ ಕಳಿಸಿರ್ತಾರೆ. ಸೊ ಮಾಹಿತಿ ಅಂದರೆ ನಮ್ಮ ಚಾನಲಲ್ಲಿ ಒಂದು ಮದುವೆ ಆಗದೇ ಇರೋ ಹುಡುಗಿ ಅಥವಾ ಒಬ್ಬ ಒಳ್ಳೆಯ ಹುಡುಗನ ಹುಡುಕಾಟ ಮಾಡುವಂಥ ಹುಡುಗಿ ಆಗಿರ್ತಾರೆ. ಇವತ್ತು ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥವ್ರ ಹೆಸರು ತೇಜಸ್ವಿನಿ ಹಳೆಗೆರೆ ಅಂತ ಒಂದು ಊರು. ಲಿಟ್ರಲಿ ಇವರು ವಾಸವಾಗಿರೋ ಊರು ಬಂದುಬಿಟ್ಟು ಹಾವೇರಿ ಜಿಲ್ಲೆ ಹತ್ತಿರ ಬರುತ್ತೆ. ಅಂದರೆ ಎಕ್ಸಾಕ್ಟಾಗಿ ಇದೇ ಒಂದು ಊರು ಅಂತ ನಾನು ಹೇಳಲ್ಲ. ಸೊ ಸುತ್ತಮುತ್ತ ಒಂದು ತಾಲೂಕಿನವರು ಸಹ ಆಗಿರ್ಬೋದು. ಸೊ ಎಲ್ಲ ಡೀಟೇಲ್ಸ್ಗಳನ್ನು ಏನಕ್ಕೆ ಕೊಡಲ್ಲ ಅಂದರೆ ಸಮಸ್ಯೆಗಳಾಗುತ್ತೆ ಅನ್ನೋ ಉದ್ದೇಶದಿಂದ. ಇವಾಗ ವಿಷಯಕ್ಕೆ ಬರೋಣ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಮಹಿಳೆಗೆ ಒಬ್ಬ ಗಂಡಿನ ಅವಶ್ಯಕತೆ ಇರುತ್ತೆ ಮದುವೆ ಆಗೋದಕ್ಕೆ. ಹಾಗಾಗಿ ವರವನ್ನು ಹುಡುಕಾಟ ಮಾಡ್ತಾ ಇರ್ತಾರೆ. ಸೊ ಈಕೆ ಇನ್ಫಾರ್ಮೇಷನ್ ಬಂದು ಈಕೆ ಹೈಟು 5.3 ಅಡಿ ಇದೆ, ಗೋಧಿ ಬಣ್ಣದ ಮೈಕಟ್ಟು ಮತ್ತು ಕುಂಭ ರಾಶಿ ಇರೋದು. ಸೊ ನಕ್ಷತ್ರದ ವಿಚಾರಕ್ಕೆ ಬಂದರೆ ಶತಭೀಷವಾಗಿರ್ತಕ್ಕಂಥ ನಕ್ಷತ್ರ. ಉದ್ಯೋಗ ಹೊಲಿಗೆ ಯಂತ್ರದಲ್ಲಿ ಉದ್ಯೋಗ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹುಡುಗಿಯ ಸ್ವಭಾವ ಶಾಂತ ಮತ್ತು ಸಹನೆಯುಳ್ಳ ಜವಾಬ್ದಾರಿಯುತ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂತಹ ಒಬ್ಬ ಮುದ್ದಾಗಿರ್ತಕ್ಕಂಥ ಹುಡುಗಿ. ಈಕೆಯ ಫೋಟೋ ಸಮೇತ ವಿವರಣೆ ಕೊಡ್ತಾ ಇದ್ದೀನಿ ನೋಡಿ. ಸೊ ಕುಟುಂಬದ ಮಾಹಿತಿ ಅಂದರೆ ತಂದೆಯವರು ಇಲ್ಲ, ತಾಯಿಯವರು ಹೊಲಿಗೆಯಲ್ಲಿ ಕೆಲಸ, ಆ್ಯಂಡ್ ತಂಗಿಯವರು ಒಬ್ಬ ಶಾಲೆಗೆ ಓದ್ತಾ ಇದ್ದಾರೆ, ಮತ್ತು ತಾಯಿಯವರು ಮಕ್ಕಳು ಎಲ್ಲರೂ ಕೂಡ ಒಟ್ಟಿಗೆ ಕುಟುಂಬದಲ್ಲಿ ವಾಸವಾಗಿರ್ತಕ್ಕಂಥ ಇಂತಹ ಹುಡುಗಿಯ ಕುಟುಂಬಕ್ಕೆ ಒಬ್ಬ ಯುವಕನ ಅವಶ್ಯಕತೆ ಇದೆ. ಸೊ ಆತ ಯಾವ ರೀತಿಯಲ್ಲಿ ಇರಬೇಕು ಅಂತ ಆಸೆ ಇರುತ್ತೆ ಅಲ್ವ ಹುಡುಗಿರಿಗೆ. ಸೊ ಹೇಳಿರ್ತಕ್ಕಂಥ ಮಾಹಿತಿ ಒಂದು ನೋಡಿ ಗೆಳೆಯರೇ, 1ನೇ ಪಾಯಿಂಟಲ್ಲಿ ಹೇಳಿರೋದು ನೆಮ್ಮದಿಯ ಆರೋಗ್ಯ ಕೊಡ್ತಕ್ಕಂತಹ ಆ್ಯಂಡ್ ಯಾವಾಗಲೂ ಪೀಸ್ಗಳನ್ನು ಇಷ್ಟಪಡುವಂಥ ಒಬ್ಬ ಹುಡುಗ. ಸೊ ಸ್ನೇಹಿತರೆ, ಕಷ್ಟ ಸುಖ ಮತ್ತು ಮನೇಲಿ ಜಗಳ ಇವೆಲ್ಲ ಇದ್ದದ್ದು ಕಾಮನ್. ಯಾಕಂದರೆ 2026ನೇ ಇಸ್ವಿಯಲ್ಲಿ ಇದೆಲ್ಲ ಕಾಮನ್ ಆಗಿ ಬಂದುಬಿಟ್ಟಿದೆ ಜನಸಂಖ್ಯೆಯಲ್ಲಿ. ಬಟ್ ನಾನು ಹೇಳೋದೇನೆಂದರೆ, ತುಂಬ ತಾಳ್ಮೆ ಇರ್ತಕ್ಕಂಥ ಒಬ್ಬ ಹುಡುಗ. ನಾವು ತುಂಬ ಒಳ್ಳೆಯವರಾಗ್ಬಿಟ್ರೆ ಅದು ಏನಾಗುತ್ತೆ ಅಂದರೆ, ಒಳ್ಳೆಯ ವ್ಯಕ್ತಿಗಳಿಂದ ಮತ್ತು ಕೆಟ್ಟ ವ್ಯಕ್ತಿಗಳಿಂದ ನಮ್ಮ ಮೇಲೇ ಆಪಾದನೆಗಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅದು ಏನೇ ಆಪಾದನೆ ಬಂದರೂ ಅದನ್ನು ನಾವು ನಿರಪರಾಧಿ ಅಂತ ಹೇಳುವಷ್ಟು ತಾಳ್ಮೆ ಇರಬೇಕು ಹೊರತು ಅದನ್ನು ನನ್ನ ಅಪರಾಧಿ ಅಲ್ಲ ಅಂತ ಜಗಳ ಮಾಡುವಷ್ಟಿಲ್ಲ. ಅಂದರೆ ಕೋಪನ ಕಡಿಮೆ ಇರ್ತಕ್ಕಂತಹ ಒಬ್ಬ ಹುಡುಗ ಆಗಿದ್ದು, ಅಕ್ಕಪಕ್ಕದವರ ಜೊತೆ ಒಳ್ಳೆಯ ಸಂಬಂಧದಲ್ಲಿ ಇರ್ತಕ್ಕಂತಹ, ಮೈಂಡಲ್ಲಿ ಕ್ಲಾಮ್ ಡೌನ್ ಆಗಿರ್ತಕ್ಕಂಥ ಹುಡುಗ ಬೇಕಾಗಿದ್ದಾರೆ. ಸೊ ನೀವು ಮಾಡ್ತಕ್ಕಂತಹ ಒಂದು ಉದ್ಯೋಗ ಏನಿರುತ್ತೆ, ಆ ಒಂದು ಉದ್ಯೋಗದಲ್ಲಿ ಪ್ರಸ್ತುತ ಸಂಬಳ ನನಗೆ ಅರ್ಧ ಮತ್ತು ನಿಮ್ಮ ತಾಯಿ ಅಥವಾ ನಿಮ್ಮ ಮನೆಯಲ್ಲಿ ಯಾರು ಹಿರಿಯರಿರ್ತಾರೆ ಅವ್ರಿಗೆ ಅರ್ಧ ಕಂಪಲ್ಸರಿ ನೀವು ಕೊಡಬೇಕು. ಮಿಕ್ಕಿದ್ದೇನಿರುತ್ತೆ ಖರ್ಚಿಗೆ ನಿಮಗೆ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಹೆಂಡತಿಯ ಜೊತೆ ಒಳ್ಳೆಯ ಹತ್ತಿರವಾಗಿ ಮಾತನಾಡುವಂತಹ, ಜೊತೆಗೆ ಒಳ್ಳೆಯ ಒಂದು ಸ್ವಲ್ಪ ಈ ರೀತಿ ರೊಮ್ಯಾನ್ಸ್ ಇರ್ತಕ್ಕಂತಹ ಒಬ್ಬ ಹುಡುಗ ಇರಬೇಕು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ರೊಮ್ಯಾಂಟಿಕ್ ಆಗಿ ಇರಲೇಬೇಕಲ್ವ ಹುಡುಗರು. ಇಲ್ಲ ಅಂದರೆ ಹೆಣ್ಮಕ್ಳು ಮದುವೆ ಏನಕ್ಕೆ ಆಗ್ತಾರೆ, ಆಗೋದೇ ಇಲ್ಲ. ಅವರು ಜೊತೆಯಲ್ಲಿ ಇದ್ದರೆ ಒಳ್ಳೆಯ ಒಂದು ಪೀಸ್ ಅನಿಸಬೇಕು ಅಂತಹ ಒಬ್ಬ ವ್ಯಕ್ತಿ ಆಗಿರಬೇಕಂತೆ. ಆ್ಯಂಡ್ ಒಳ್ಳೆಯ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿ ಆಗಿದ್ದರೆ ನಾನು ಮದುವೆಗೆ ಒಪ್ಪಿಗೆ ನೀಡ್ತಾ ಇದ್ದೇನೆ. ಸೊ ನಿಮ್ಮ ಮಾಹಿತಿಗಳನ್ನು DM ನಲ್ಲಿ ಕಳಿಸಿ ಅಂತ ಹೇಳಿದ್ದಾರೆ. ಸೊ DM ನಲ್ಲಿ ಕಳಿಸುವಂತಹ ಆಪ್ಷನ್ 1 ಬಂದುಬಿಟ್ಟು ಸ್ನೇಹಿತರೆ, ಸೊ ಡಿಸ್ಕ್ರಿಪ್ಷನಲ್ಲಿ ಒಂದು Gmail ID ಕೊಟ್ಟಿರ್ತೀವಿ. ಆ Gmail ID ಮೀನ್ಸ್ ಪ್ರಸ್ತುತ ಇವಾಗ ಆ ಒಂದು ಹುಡುಗಿ ಏನಿದ್ದಾಳೆ, ಇವಾಗ ಪ್ರೊಫೈಲ್ ಕಳಿಸಿದಲ್ವ, ಆಕೆಯ ಮಾಹಿತಿಗಳು ಅದರಲ್ಲಿ ಆ್ಯಡ್ ಇರುತ್ತೆ. ಸೊ ಒಂದು Gmail IDಗೆ ಸರ್ ಕ್ಯಾನ್ ಐ ಗೆಟ್ ಮೋರ್ ಇನ್ಫಾರ್ಮೇಷನ್ ಫಾರ್ ದಿಸ್ ಗರ್ಲ್ ಅಂತ ಒಂದು ಮೆಸೇಜ್ ಹಾಕಿ ನೀವು. ಆವಾಗ ಅದು ಡೈರೆಕ್ಟಾಗಿ ಈ ಒಂದು ಪ್ರೊಫೈಲ್ ಕಳಿಸಿರ್ತಕ್ಕಂತಹ ಬ್ರೋಕರ್ ಅವ್ರಿಗೆ ಮೆಸೇಜ್ ಹೋಗುತ್ತೆ. ತಕ್ಷಣ ಅವರು ನಿಮ್ಮ ಮಾಹಿತಿಗಳನ್ನು ಚೆಕ್ಕಿಂಗ್ ಮಾಡಿ ತಕ್ಷಣ ಏನೆಲ್ಲ ಮಾಹಿತಿ ತಿಳಿಸಬೇಕು, ಜೊತೆಗೆ ನೀವು ಅವ್ರಿಗೆ ಇಷ್ಟ ಆಗಿದ್ರಲ್ವ ಅಂತಹ ಪ್ರೊಸೆಸಿಂಗ್ನ ಮಾಡಿ ವೆರಿಫಿಕೇಷನ್ ಮಾಡಿ ತಿಳಿಸ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಕ್ಕಂತಹ ಕಾರು ಮದುವೆ ಆಗುವಂತಹ ಹುಡುಗನಿಗೆ ವರದಕ್ಷಿಣೆಯಲ್ಲಿ ನೀಡ್ತಕ್ಕಂತಹ ಕಾರಾಗಿರುತ್ತೆ. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಕಾರು 360 ಮಾಡೆಲಲ್ಲಿದೆ. ಇದರ ಇಂಜಿನ್ ಬಂದು 349ರ ಇಂಜಿನ್ ಇದೆ ಮತ್ತು CC ಇದೆ. ಟಾಪ್ ಸ್ಪೀಡ್ ಬಂದರೆ 110ರ ಟಾಪ್ ಸ್ಪೀಡ್ ಮತ್ತು 120ರ ಕಿಲೋಮೀಟರ್ನ ಟಾಪ್ ಸ್ಪೀಡ್ ಇರ್ತಕ್ಕಂತಹ ಗಾಡಿ. ಮೈಲೇಜಿಂಗ್ ಬಂದರೆ 35ರಿಂದ 40 ಕೊಡ್ತಕ್ಕಂಥ ಮೈಲೇಜಿಂಗ್ ಮತ್ತು ಟ್ರಾನ್ಸ್ಫರ್ಮೇಷನ್ 5 ಸ್ಪೀಡಿನ ಮ್ಯಾನ್ಯಲ್ ಆಗಿರ್ತಕ್ಕಂಥ ಟ್ರಾನ್ಸ್ಫರ್ಮೇಷನ್ ಇದೆ. ಒಳಗಡೆ 5 ಸೀಟ್ಗಳು ಆ್ಯಕ್ಟಿವ್ ಆಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಒಳ್ಳೆಯ ಕ್ಲಾಸಿಕ್ ಲುಕ್ ಆ್ಯಂಡ್ ಒಳ್ಳೆಯ ಒಂದು ಕಂಫರ್ಟಬಲ್ ಇದೆ ಮತ್ತು ಬೆಸ್ಟ್ ಆಗಿರ್ತಕ್ಕಂತಹ ಲಾಂಗ್ ಲಾಸ್ಟಿಂಗ್
ಕ್ರೂಸಿಂಗ್ ಆಗಿರ್ತಕ್ಕಂಥ ಮಾಡಲಲ್ಲಿ ರೆಡಿಯಾಗಿರ್ತಕ್ಕಂಥ ಗಾಡಿ ನಿಮಗೆ ಸಿಗ್ತಕ್ಕಂಥದ್ದು. ಅದು ಮದುವೆ ಆಗುವಂತಹ ವರನಿಗೆ ಮಾತ್ರ. ಸೊ ಮದುವೆ ಆಗುವಂಥ ವರ ಅಂದರೆ ಅವನಿಗೆ ಇರತಕ್ಕಂತಹ ಡೀಟೇಲ್ಸ್ಗಳು ಮತ್ತು ಬಯೋಡಾಟಾಗಳನ್ನು ಏನು ಹೇಳಿದ್ನ ಅದನ್ನು ಪ್ರೊಸೆಸಿಂಗ್ ಆಗಿ, ಸೊ ಹುಡುಗಿ ಹೇಳಿರ್ತಕ್ಕಂತಹ ಡೀಟೇಲ್ಸ್ಗಳನ್ನು ಲಾಂಗ್ ಲಾಸ್ಟಿಂಗ್ ಆಗಿ ತೆಗೆದುಕೊಂಡ್ರೆ ಮಾತ್ರ ಈಗ ನಿಮ್ಮ ಆಗ್ತಾಳೆ ಹೊರತು ಅದು ಬಿಟ್ಟರೆ ಮತ್ತೇನು ಕೂಡ ಅಲ್ಲ. ಸೊ ಇಲ್ಲಿ ಕಾಣಿಸ್ತಕ್ಕಂತಹ ರಾಯಲ್ ಎನ್ಫೀಲ್ಡ್ ಗಾಡಿಯ ಒಳಗಿನ ಸಿಸ್ಟಮ್ ಸ್ಟೇರಿಂಗು. ಸೊ ಆ್ಯಸ್ ಪರ್ ಸ್ಟೇರಿಂಗ್ ಸಿಸ್ಟಮ್ ಮತ್ತು ಗೇರ್ ಸಿಸ್ಟಮ್ ನೋಡ್ತಾ ಇದ್ದೀರಾ, ಕಂಫರ್ಟಬಲ್ ಆಗಿದೆ ಸೀಟು. ಇದು ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಕಾರು ಸಿಗುತ್ತಾ ಅಂತ ಮದುವೆ ಆಗೋಕ್ಕೂ ಮುನ್ನ ಆ ರೀತಿ ಯೋಚನೆ ಮಾಡೋದಕ್ಕೂ ಮುನ್ನ ನಮ್ಮ ತಂದೆ ತಾಯಿಯವರಿಗೆ ನಮ್ಮ ಕುಟುಂಬಕ್ಕೆ ಮ್ಯಾಚ್ ಆಗ್ತಾಳೆ ಈ ಒಂದು ಹುಡುಗಿ ಅಂತ ಆ ರೀತಿಯಲ್ಲೂ ಕೂಡ ಯೋಚನೆ ಮಾಡಿ ಅಂತ ನಾನು ಕೂಡ ಹೇಳ್ತೇನೆ. ಸೊ ನಿಮ್ಮ ಮೈಂಡ್ ಸೆಟ್ಗೆ ಬಿಟ್ಟಿರ್ತಕ್ಕಂಥ ವಿಚಾರಗಳು ಇದು ಆಗಿರುತ್ತೆ ಸ್ನೇಹಿತರೆ. ಬಟ್ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಪ್ರಯತ್ನ ಬೀರಿ. ಸೊ ಅದು ಸಕ್ಸಸ್ ಆಗುತ್ತೋ ಅಥವಾ ಫೇಲ್ ಆಗುತ್ತೋ ಮಿಕ್ಕಿದ್ದು. ಸೊ ಟ್ರೈ ಮಾಡೋದನ್ನು ಮಾತ್ರ ಬಿಡಕ್ಕೆ ಹೋಗ್ಬಿಡಿ ಅಂತ ನಾನು ಹೇಳ್ತಾ ಇರೋದು. ಇದು ಸ್ನೇಹಿತರೆ ನಮಗೆ ಬಂದಿರತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಿಮ್ಮ ಮುಂದೆ ತಿಳಿಸಿದ್ದೇವೆ. ಸೊ ನಿಮ್ಮ ಮೂಲಕ ಇವಾಗ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಾದರೂ ತಿಳಿಸಿ ಅಥವಾ ಅವರ ಜಿಮೇಲ್ ID ಮುಖಾಂತರನಾದರೂ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಟೇಕ್ ಕೇರ್, ಬಾಯ್.